ಬಿಬಿಎಂಪಿ ಗದ್ದುಗೆ ಹಿಡಿಯೋದಕ್ಕೆ ಬಿಜೆಪಿ ಮಾಡ್ತಾ ಇರೋ ಆಪರೇಷನ್ ಫೇಲ್ ಆಗುತ್ತಾ? ವರಿಷ್ಠರ ವಿರೋಧ ಇದ್ರೂ ಆರ್ ಅಶೋಕ್ ಆಪರೇಷನ್ಗೆ ಹಠ ಮಾಡ್ತಾ ಇರೋದಾದ್ರೂ ಯಾಕೆ? ಅಂದುಕೊಂಡಂತೆ ಎಲ್ಲಾ 8 ಪಕ್ಷೇತರರು ಅಶೋಕ್ ಮಾತನ್ನ ಕೇಳ್ತಾರಾ? ಕೈ ಜೆಡಿಎಸ್ ಆಮಿಷ ಒಡ್ಡಿದ್ರೂ ಕೂಡ ಬಿಜೆಪಿಯನ್ನ ಪಕ್ಷೇತರರು ಬೆಂಬಲಿಸ್ತಾರಾ? ಏನೇ ಸರ್ಕಸ್ ಮಾಡಿದ್ರು 5 ಪಕ್ಷೇತರರು ಬಿಜೆಪಿ ಬೆಂಬಲಿಸೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ವರಿಷ್ಠರ ವಿರೋಧ ಇದ್ರೂ ಕೂಡ ಆರ್ ಅಶೋಕ್ ಇಲ್ಲಿ ಆಪರೇಷನ್ ಹಠ ಇಡ್ತಾ ಇರೋದು ಯಾಕೆ ಅಂತ ಕಾರ್ಪೊರೇಟರ್ ಮುಜಾಹಿದ್ ಪಾಷಾ, ಏಡುಮಲೈ ಮಮತಾ, ಸರ್ವಣ, ಗಾಯತ್ರಿ ನಾಯ್ಡು, ಲಕ್ಷ್ಮೀನಾರಾಯಣ ಏನಂತಾರೆ? ಹಾಗಾದ್ರೆ ಒಪ್ಕೊಳ್ತಾರ ಅವರು? ಇವರೆಲ್ಲ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಯನ್ನ ಬೆಂಬಲಿಸೋದಂತೂ ತೀರಾ ಡೌಟ್ ಅಂತ ಹೇಳಲಾಗ್ತಾ ಇದೆ. 5ರ ಹಾದಿಯನ್ನೇ ಹಿಡಿಯಲಿದ್ದಾರೆ ಲಕ್ಷ್ಮೀನಾರಾಯಣ್, ಆನಂದ ಕುಮಾರ್, ರಮೇಶ್. ಹಾಗಾದ್ರೆ ಈ ಬಾರಿಯಾದ್ರೂ ಬಿಬಿಎಂಪಿಗೆ ಗದ್ದುಗೆ ಹಿಡಿಯೋದಕ್ಕೆ ಬಿಜೆಪಿಗೆ ಹಾಗಾದ್ರೆ ದಕ್ಕೋದಿಲ್ವಾ? ಯಾಕೆಂದ್ರೆ ಸಾಕಷ್ಟು ಪ್ರಯತ್ನಗಳನ್ನ ಈಗಾಗಲೇ ಬಿಬಿಎಂಪಿ ಮಾಡ್ತಾ ಇದೆ. ಈ ಬಾರಿಯಾದ್ರೂ ಬಿಬಿಎಂಪಿ ಗದ್ದುಗೆ ಹಿಡಿಯೋಣ ಅಂತ. ಆದ್ರೆ ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ರು ಕೂಡ 5 ಪಕ್ಷೇತರರು ಬಿಜೆಪಿಯನ್ನ ಬೆಂಬಲಿಸೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಅಶೋಕ್ ಮಾತ್ರ ಟ್ರೈ ಮಾಡ್ತಾನೆ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಥಾಮಸ್ ಕೊಡ್ತಾರೆ. ಥಾಮಸ್, ಈ ಬಾರಿ ಆದ್ರೂ ಬಿಬಿಎಂಪಿ ಗದ್ದುಗೆ ಹಿಡಿಯೋಣ ಅಂತ ಏನೇ ಸರ್ಕಸ್ ಮಾಡ್ತಾ ಇದ್ರು ಕೂಡ ಬಿಜೆಪಿಗೆ ಅದು ದಕ್ಕೋದಿಲ್ಲ ಅಂತ ಹೇಳೋದಕ್ಕೆ ಏನೇನ್ ಕಾರಣಗಳು ಸಿಗ್ತಾ ಇದೆ? ಪ್ರಮುಖವಾಗಿ ಪ್ರತಿಮಾ 3 ಬಾರಿ ಆಪರೇಷನ್ ಇಂಡಿಪೆಂಡೆನ್ಸ್ ಮಾಡಿ ಎಲ್ಲ ಒಂದ್ ಕಡೆ ವಿಫಲರಾಗಿರುವಂತ ಅಶೋಕ್ ರವರಿಗೆ ಎಲ್ಲ ಒಂದ್ ಕಡೆ ನೆಲಕ್ ಬಿದ್ದು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋಂತ ರೀತಿಯ ಧೋರಣೆಯನ್ನು ಅವರು ಹಠ ಧೋರಣೆಯನ್ನು ಮುಂದುವರಿಸ್ತಾರೆ. ಯಾಕಂದ್ರೆ ಪಕ್ಷದ ವರಿಷ್ಠರಲ್ಲೇ ಅದ್ರ ಬಗ್ಗೆ ಸಾಕಷ್ಟು ಅಸಮಾಧಾನ ಇದೆ. ಯಾಕಂದ್ರೆ 3 ಬಾರಿ ತಾವು ಪ್ರಯತ್ನ ಮಾಡಿ ಸೋತಿದ್ದೀರಾ. ಯಾಕಂದ್ರೆ ಕೈಗೆ ಬಂದಂತ ತುತ್ತನ್ನ ತಾವು ಮಾಡಿದಂತ ಸ್ವಯಂಕೃತ ಅಪರಾಧದಿಂದ ನಾವು ಅಧಿಕಾರ ಕಳ್ಕೊಳ್ಬೇಕಾಯ್ತು ಅನ್ನೋಂತ ಒಂದು ಪ್ರತಿ ಬಾರಿಯ ಈ ಕೊಂಕು ಮಾತೆಯನ್ನು ವರಿಷ್ಠರಿಂದ ಬರ್ತಾ ಇದೆ. ಅದರಿಂದ ಎಲ್ಲ ಒಂದ್ ಕಡೆ ಅಶೋಕ್ ವಿಚಲಿತರಾಗಿ ಈ ಬಾರಿ 4ನೇ ಬಾರಿ ಆದ್ರೂ ನಮಗೆ ಮೇಯರ್ ತನ ದಕ್ಬೋದಾ, ಬಿಬಿಎಂಪಿ ಗದ್ದುಗೆ ನಮಗೆ ಸಿಗ್ಬೋದಾ ಅನ್ನೋ ಒಂದು ಸಣ್ಣ ಆಸೆಯಲ್ಲಿ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅಂಕಿಅಂಶಗಳನ್ನ ನೋಡುವಂತ ಟೈಮ್ ಅಲ್ಲಿ ಅಂತಹ ಪ್ರಯತ್ನಗಳು ಯಶಸ್ವಿ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂದ್ರೆ 8 ಕಾರ್ಪೊರೇಟರ್ಗಳು. ಓಕೆ ಥಾಮಸ್, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ಪಕ್ಷೇತರ ಕಾರ್ಪೊರೇಟರ್ ರಮೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ರಮೇಶ್ ಅವರೇ. ನಮಸ್ತೆ. ರಮೇಶ್ ಅವರೇ, ಬಿಜೆಪಿ ಕಡೆಯಿಂದ ಅಶೋಕ್ ಆಗಿರ್ಬೋದು, ಬೇರೆ ಯಾರಾದ್ರೂ ಆಗಿರ್ಬೋದು, ಪಕ್ಷಕ್ಕೆ ಬನ್ನಿ ಅಂತ ನಿಮ್ಮನ್ನೇನಾದ್ರೂ ಮಾತನಾಡಿಸಿದಾರಾ, ಕಾಂಟ್ಯಾಕ್ಟ್ ಮಾಡಿದಾರಾ? ಖಂಡಿತವಾಗ್ಲು ಸತೀಶ್ ರೆಡ್ಡಿ ಮುಖಾಂತರ ನಾವ್ 6 ಜನ ಪಕ್ಷೇತರರು ಸತೀಶ್ ರೆಡ್ಡಿ ಬಂದು ಸಂಪರ್ಕ ಮಾಡಿದ್ರು. ಅಶೋಕ್ ಅವರು ಬಂದಿದ್ರು. ಯಾವ್ದು ಖಾಸಗಿ ಹೋಟ್ಲಲ್ಲಿ ವಿಚಾರವಾಗಿ ಮಾತಾಡಿದ್ವಿ. ಆದ್ರೆ ನಮ್ಮ ಕಾರ್ಪೊರೇಟರ್ಗಳಲ್ಲೇ ಒಬ್ಬೊಬ್ರು ತಮ್ಮ ಸ್ವಂತ ಅಭಿಪ್ರಾಯ ಇರ್ತಾವಲ್ಲ, ಆ ಅಭಿಪ್ರಾಯಗಳ ಪರವಾಗಿ ಒಗ್ಗಟ್ಟಾಗಿರ್ಲಿಲ್ಲ. ಒಗ್ಗಟ್ಟಾಗಿಲ್ದಿರೋ ಕಾರಣ ಎಲ್ಲ ಮಾಡಿದ್ರೆ ರೂಲಿಂಗ್ ಪಾರ್ಟಿ ಇದೆ, ಪಕ್ಷ ಇದೆ, ಕಾಂಗ್ರೆಸ್ಗೆ ಮಾಡೋಣ ಅಂತ ಅವರು ಕಾರ್ಪೊರೇಟರ್ಗಳ ತೀರ್ಮಾನ ಮಾಡಿ ಫೈನಲ್ ಆಗಿ ಬೆಳಗ್ಗೆ ಅವರು ಕಾಂಗ್ರೆಸ್ ಕಡೆನೆ ಹೊರಗೆ ಬಂದಿಲ್ಲ. ಯಾಕಂದ್ರೆ 1-2 3 ಜನ ಬಂದ್ರೆ ಏನು ಆಗ್ತಾ ಇರ್ಲಿಲ್ಲ ಬಿಜೆಪಿ ಸರ್ಕಾರಕ್ಕೆ ಮಾಡಕ್ಕೆ. ಬಿಬಿಎಂಪಿನ ಬೇಕಾಗಿತ್ತು, ಅಲ್ಲಿ ಒಗ್ಗಟ್ಟಾಗಿರ್ಲಿಲ್ಲ. ನಿಮ್ ಸ್ಟ್ಯಾಂಡ್ ಏನು ರಮೇಶ್ ಅವರೇ? ಮೇಡಮ್, ನಾನು ಕೂಡ ಈ ಕಾಂಗ್ರೆಸ್ ಪರವಾಗಿ ನಮ್ಮ ರಾಮಲಿಂಗಾರೆಡ್ಡಿ ಮುಖಾಂತರ ಅವ್ರಿಗೆ ಮಾತಾಡ್ಕೊಡ್ತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದಕ್ಕೆ.